ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಿದ್ಯಾರ್ಥಿಗಳಿಗೆ ಒಂದು ಬೈಗ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ನಿಗದಿಯಾಗಿದ್ದಂತಹ ಒಂದು SSLC ಪರೀಕ್ಷೆ 2ರ ದಿನಾಂಕ ಇದೀಗ ಮುಂದಕ್ಕೆ ಹೋಗಿರುವಂಥದ್ದು. ಮುಂದೂಡಿಕೆ ಆಗಿದ್ದು ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ SSLC ಪರೀಕ್ಷೆಯನ್ನು ವಾರ್ಷಿಕ ಪರೀಕ್ಷೆ 2ನ್ನ ಜೂನ್ 7ನೇ ತಾರೀಕಿನಿಂದ ಮಾಡಲು ನಿಗದಿಯನ್ನು ಮಾಡಿ ಇಲಾಖೆ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದ್ದು, ಇದೀಗ ಒಂದು ವೇಳಾಪಟ್ಟಿಯಲ್ಲಿ ಪರಿಷ್ಕರಣೆಯನ್ನು ಕೂಡ ಮಾಡಿರುವಂಥದ್ದು ವಿದ್ಯಾರ್ಥಿಗಳು. ಸೊ ಏನೇನು ಚೇಂಜಸ್ ಮಾಡಿದ್ದಾರೆ, ಸೊ ಯಾವ ಒಂದು ದಿನಾಂಕದಿಂದ ಪರೀಕ್ಷೆ ಶುರುವಾಗ್ತಿದೆ, ಯಾವ ಕಾರಣಕ್ಕೆ ಈ ಒಂದು ಪರೀಕ್ಷೆನ ಮುಂದೂಡಿಕೆ ಮಾಡಿದ್ದಾರೆ, ಇದೆಲ್ಲದರ ಕುರಿತು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿರಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ನಿಗದಿಯಾದಂತಹ SSLC ಒಂದು ವಾರ್ಷಿಕ ಪರೀಕ್ಷೆ ಒಂದು ಎರಡು ಏನಿದೆಯಲ್ಲ, ಸೊ ಅಂದರೆ 3 ಬಾರಿ ವಾರ್ಷಿಕ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದು. ಇದೀಗ SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟ ಆಗಿದ್ದು, ಬಹುತೇಕ ವಿದ್ಯಾರ್ಥಿಗಳು ರಿಸಲ್ಟ್ನಲ್ಲಿ ಒಂದು ಪಾಸಿಂಗ್ನ ಪ್ರಮಾಣಕ್ಕಿಂತ ಫೇಲಿಂಗ್ನ ಪ್ರಮಾಣ ಕೂಡ ಎದ್ದು ಕಾಣಿಸ್ತಾ ಇದ್ದು. ಸೊ ಆ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಕಳೆದ ವರ್ಷದಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಈ ವರ್ಷ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ಪರೀಕ್ಷೆ 2ನ್ನ ಒಂದು ಕಟ್ಟಲಿಕ್ಕೆ ಅವಕಾಶ ಇತ್ತಲ್ಲ, ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2ರ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿದ್ರು. ಜೂನ್ 7ನೇ ತಾರೀಕಿನಿಂದ 14ನೇ ತಾರೀಕಿನ ತನಕ ಈ ಒಂದು ಪರೀಕ್ಷೆ ನಿಗದಿಯನ್ನು ಮಾಡಿದ್ರು. ಇದೀಗ ವೇಳಾಪಟ್ಟಿಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಮೇ ತಿಂಗಳ 15ನೇ ತಾರೀಕಿನಿಂದ ವಿಶೇಷ ಪರಿಹಾರ ಬೋಧನೆ ತರಗತಿಗಳನ್ನು ಕೂಡ ಇದೀಗ ಮುಂದೂಡಿಕೆಯನ್ನು ಮಾಡಿರುವಂಥದ್ದು. ಆ ಒಂದು ಕಾರಣದಿಂದ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ 29ರಿಂದ ಜೂನ್ 13ರವರೆಗೆ ಇದನ್ನು ನಡೆಸಲು ರಾಜ್ಯ ಸರ್ಕಾರ ನಿರ್ದೇಶನ ಮಾಡಿ ಆದೇಶವನ್ನು ಕೊಟ್ಟಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಅಂತಕ್ಕಂಥ ಒಂದು ತರಗತಿಗಳನ್ನು ನಡೆಸೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಯಾವ್ಯಾವುದರಲ್ಲಿ ಹಿಂದೆ ಉಳಿದಿದ್ದಾರೆ ಒಂದು SSLCಗೆ ಸಂಬಂಧಪಟ್ಟಂತೆ, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಮತ್ತೆ ಮಾಡೋದಕ್ಕೆ ಶುರುವಾಗಿ ಒಂದು ಪರಿಹಾರ ಬೋಧನೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ರು. ಅದನ್ನೇ ಮೇ 29ಕ್ಕೆ ಮುಂದೂಡಿಕೆ ಮಾಡಿರೋದ್ರಿಂದ ಮೇ 29ರಿಂದ ಜೂನ್ 13 ತನಕ ಅದನ್ನು ನಡೆಸ್ತೇವೆ ಅಂತ ಅವರು ಮಾಹಿತಿನ ಕೊಟ್ಟಿರೋದ್ರಿಂದ ಈಗ ವೇಳಾಪಟ್ಟಿನ ಕೂಡ ಶಿಕ್ಷಣ ಇಲಾಖೆ ಮುಂದೂಡಿಕೆ ಮಾಡಿರುವಂಥದ್ದು. ಸೊ ಇದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ಈ ಒಂದು ವೇಳಾಪಟ್ಟಿನ ಇಲಾಖೆಯವರು ಈಗ ಪ್ರಕಟ ಮಾಡಿ ವಿದ್ಯಾರ್ಥಿಗಳು ಇಲಾಖೆ ಪ್ರಕಟ ಮಾಡಿರುವಂಥ ವೇಳಾಪಟ್ಟಿ ಪ್ರಕಾರ ಮಾಹಿತಿ ನೋಡುವಂಥದ್ದರೆ SSLC ಪರೀಕ್ಷೆ 2ರ ಒಂದು ವೇಳಾಪಟ್ಟಿಯನ್ನು ಈಗ ಅವರು ಪರಿಷ್ಕೃತ ಮಾಹಿತಿನ ಕೊಟ್ಟಿರುವಂಥದ್ದು. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ದಿನಾಂಕ ಮತ್ತು ವಾರ ಎಲ್ಲ ಕೊಟ್ಟಿದ್ದಾರೆ. ವಿಷಯನೂ ಕೂಡ ನೋಡ್ಕೋಬಹುದಾಗಿರುತ್ತೆ. ವಿಷಯ ಸಂಕೇತ, ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ, ಒಟ್ಟು ಅವಧಿಯ ಒಂದು ಪರೀಕ್ಷೆಗೆ ಗರಿಷ್ಠ ಅಂಕ ಎಷ್ಟು ಮಾರ್ಕ್ಸ್ಗೆ ಒಂದು ಪರೀಕ್ಷೆನ ಮಾಡ್ತಾರೆ ಅಂತ ಜೂನ್ 14, 2024ರ ಶುಕ್ರವಾರದಿಂದ ಅವತ್ತಿಂದ ಪ್ರಥಮ ಭಾಷೆ ಪರೀಕ್ಷೆಯಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಶುರುವಾಗ್ತಿರುವಂಥದ್ದು. ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಯಾವುದಿರುತ್ತಲ್ಲ ಆ ಪರೀಕ್ಷೆಯಿಂದ ಪರೀಕ್ಷೆಗಳು ಶುರುವಾಗ್ತಿರ್ತವೆ. ಸೊ ನಿಮ್ಮ ಒಂದು ಫಸ್ಟ್ ಲ್ಯಾಂಗ್ವೇಜನ್ನು ನೋಡ್ಕೋಬೋದಾಗಿರುತ್ತೆ. ಜೂನ್ 15, 2024ರ ಶನಿವಾರದಂದು ತೃತೀಯ ಭಾಷೆ ಅಂದರೆ ಥರ್ಡ್ ಲ್ಯಾಂಗ್ವೇಜ್ನ ಒಂದು ಪರೀಕ್ಷೆಗಳಿರುತ್ತೆ. ಸೊ ಒಂದು NSQFನ ಒಂದು ಪರೀಕ್ಷಾ ವಿಷಯಗಳು ಕೂಡ ಇರುತ್ತೆ. ಈ ಪರೀಕ್ಷೆಗಳು ಕೂಡ ನಡೆಯುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ನಂತರದಲ್ಲಿ ಭಾನುವಾರ ಜೂನ್ 16, 2024ರಂದು ರಜೆ ಇರುತ್ತೆ. ಸೋಮವಾರ ಬಕ್ರೀದ್ ಕಾರಣದಿಂದಾಗಿ ಸರ್ಕಾರಿ ರಜೆ ಇರುತ್ತೆ ಜೂನ್ 17ರಂದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಜೂನ್ 18, 2024ರ ಮಂಗಳವಾರದಂದು ಕೋರ್ ಸಬ್ಜೆಕ್ಟ್ ಒಂದು ಗಣಿತ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಮಾಜಶಾಸ್ತ್ರ ಎಲ್ಲ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಬುಧವಾರ ಜೂನ್ 19, 2024ರಂದು ಕೋರ್ ಸಬ್ಜೆಕ್ಟ್ನ ಈ ಒಂದು ವಿಷಯಗಳ ಪರೀಕ್ಷೆಗಳಿರುತ್ತೆ ಅಂತ ಇಲಾಖೆ ಕಡೆಯಿಂದ ಒಂದು ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ಅಲ್ಲಿ ನೋಡ್ಕೋಬೋದಾಗಿರುತ್ತೆ ಟೈಮಿಂಗ್ಸ್ ಎಲ್ಲ, ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ಗೆ ಈ ಒಂದು ಪರೀಕ್ಷೆಗಳಿರುತ್ತೆ, ಬೆಳಿಗ್ಗೆನ ಮಧ್ಯಾಹ್ನ ಯಾವ್ಯಾವ ಪರೀಕ್ಷೆಗಳು ಯಾವ ಸಂದರ್ಭದಲ್ಲಿ ನಡೆಸ್ತಾರೆ ಅಂತ. ನಂತರದಲ್ಲಿ ಜೂನ್ 20ನೇ ತಾರೀಕಿನಂದು ಅಂದರೆ ಗುರುವಾರ 2024ರಂದು ಈ ಒಂದು ಕೋರ್ ಸಬ್ಜೆಕ್ಟ್ ಆಗಿರತಕ್ಕಂತಹ ವಿಜ್ಞಾನ ಭಾಷೆಯ ವಿಜ್ಞಾನ ಒಂದು ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಒಂದು ಕೋರ್ ಸಬ್ಜೆಕ್ಟು ಮತ್ತು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಈ ಒಂದು ಪರೀಕ್ಷೆಗಳೆಲ್ಲ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರೆ ಬೆಳಿಗ್ಗೆ ಯಾವುದು ಮಧ್ಯಾಹ್ನ ಯಾವುದು ನೋಡ್ಕೋಬೋದಾಗಿರುತ್ತೆ. ಜೂನ್ 21, 2024ರ ಶುಕ್ರವಾರದಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ಪರೀಕ್ಷೆ ಇರುತ್ತೆ. ಕೋರ್ ಸಬ್ಜೆಕ್ಟು ಸಮಾಜ ವಿಜ್ಞಾನ ಜೂನ್ 22, 2024ರ ಶನಿವಾರದಂದು ಕೊನೆಯ ಒಂದು ಪರೀಕ್ಷೆ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಇಲಾಖೆ ವೇಳಾಪಟ್ಟಿಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ನಿಮ್ಮ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿನ ತಲುಪಿಸಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.